ವೆರಿ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ನೋಡಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಗಮ್ ಅಂತೈತೆ ನೋಡಿರಿ. ಒಗ್ಗರಣೆ ಆಯಿತು. ಒಂದು ವಿಸಿಲ್ ಹೊಡೆದ್ರೆ ತರಕಾರಿ ಸಾಂಬಾರು ರೆಡಿ. ಸೂಪರಾಗಿದೆ. ಬಹಳ ದಿನ ಆಯ್ತು ನಾನು ತರಕಾರಿ ಸಾಂಬಾರು ಮಾಡಿರಲಿಲ್ಲ. ಘಮಾಸ್ತಾ ಇದೆ. ಈ ಕಡೆ ಅನ್ನ ರೆಡಿ ಆಗೈತೆ. ಬೆಂಡೆಕಾಯಿ ಪಲ್ಯ ಮಾಡಬೇಕು. ಇವಾಗ ಚಪಾತಿ ಮಾಡಬೇಕು. ಬೇಗ ಬೇಗ ಮಾಡಿ ಸಿಗ್ತೀನಿ. ಬಾದಾಮಿ ಸುರಿದಿದ್ದೀನಿ ನೋಡಿರಿ. ಅದು ತಿನ್ನೋಕ್ಕೆ ನಾನೊಂದು ಅರ್ಧ ಕ್ಯಾರೆಟ್ ತಿಂತಾಯಿದ್ದೀನಿ. ಇನ್ನೊಂದು 10 ನಿಮಿಷದ ಚಪಾತಿ ಮಾಡಬೇಕು ನೋಡಿ. ಇನ್ನೊಂದು 10 ನಿಮಿಷನೇ ಇದೆ ನನಗೆ ಬಸ್ ಬರೋಕ್ಕೆ. ನಾನು ಎಲ್ಲ ಆಯಿತು, ಅಡುಗೆ ಆಯ್ತು, ಎಲ್ಲ ಆಯಿತು. ಚಪಾತಿ ಒಂದು ಮಾಡಿದ್ರೆ ಟಿಫನ್ ತೊಗೊಂಡು ಹೋಗ್ತಾ ಇರೋದು ಅಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹೇಗೆ ಬರ್ತದೆ ಅಂತ ಹೇಳಿ. ನಾನಂತೂ ಯಾವುದೂ ಎಡಿಟ್ ಮಾಡಲ್ಲ, ನ್ಯಾಚುರಲ್ ಹಾಕ್ತಾಯಿದ್ದೀನಿ. ನಾನು ಏನು ಮಾತಾಡ್ತೀನಿ ಅದನ್ನೇ ಹಾಕ್ತೀನಿ. ಕಟ್ ಏನೂ ಮಾಡಲ್ಲ. ಟೈಮನ್ನು ನೋಡಿ. ಶುಕ್ರವಾರ ಬೇರೆ ಮನೆ ಒರೆಸೋದು, ಗುಡಿಸೋದು, ಆಮೇಲೆ ಪಾತ್ರೆ ತೊಳ್ಕೊಳೋದು, ಬಟ್ಟೆ ಕೂಡ ಬೆಳಗಿನ ಹಾಕ್ಕೊಂಡಿದ್ದೀನಿ. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತದೆ. ಸಾಯಂಕಾಲ ಏನಿಲ್ಲ, ಆರಾಮಿರ್ತದೆ. ಆದರೆ ಬೆಳಗ್ಗೆ ಸ್ವಲ್ಪ ಅವಸರ ಆಗುತ್ತೆ ಶುಕ್ರವಾರ. ಕೆಲಸದಿಂದ ಬಂದೆ ನೋಡ್ರಿ. ಸ್ವಲ್ಪ ಯೋಗ ಮಾಡಿದೆ ಕೂತ್ಕೊಂಡು. ಅದಕ್ಕೆ ಇದು ಕಂಫರ್ಟಬಲ್ ಆಗಿರುತ್ತಂತ ಇದು ಏನು ಹೇಳ್ತಾರೆ, ಟೀ ಶರ್ಟ್ ಹಾಕ್ಕೊಂಡೆ. ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಡ್ರೆಸ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಯಜಮಾನ್ರು ಜಾಮೂನ್ ಮಾಡ ಅಂತ ಹೇಳಿದ್ದಾರೆ. MTR ಜಾಮೂನ್ ಜಸ್ಟ್ 20 ರೂಪಾಯಿದು. ಇಬ್ಬರಿಗೆ ಸರಿ ಹೋಗುತ್ತೆ, ಸಾಕು. ಹೇಳ್ತಿದ್ದೆ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರಿಗೆ ಅಷ್ಟಿಗೆ. ಇನ್ನು ಅನ್ನ ಐತೆ. ಬೆಳಗ್ಗೆ ನೋಡ್ರಿ ನಾನು ಚಪಾತಿ ಮಾಡಿದ್ನ. ಮತ್ತು ಚಪಾತಿ ಮತ್ತೆ ತಿನ್ನಲ್ಲ ಅವರು. ಸೊ ಇದಕ್ಕೆ ನಾನು ಥರ ದೋಸೆ ಥರ ಮಾಡೋಣ ಅಂತ ಎಲ್ಲ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ದೋಸೆ ಥರ ಮಾಡ್ತೀನಿ. ಸಕ್ಕದ ಬರುತ್ತೆ. ಆದರೆ ವಿಡಿಯೋ ಶೂಟ್ ಮಾಡ್ಕೊತೀನಿ, ಆಮೇಲೆ ನೋಡೋಣ. ಆನಂತರ ಇಲ್ಲಿ ಏನು ಹೇಳ್ತಾರಪ್ಪ, ಗುಲಾಬ್ ಜಾಮೂನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ನೆನೆ ಹಾಕ್ಬಿಡೋಣ. ಎರಡೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದಂತೂ ಇವ್ರು ಬಂದಮೇಲೆ ಮಾಡೋದು. ಇದು ಇನ್ನೊಂದು 20 ನಿಮಿಷ ನೆನೀಲಿ. ಅಷ್ಟು ಪಾತ್ರೆ ತೊಳೆದು ಬಿಡ್ತೀನಿ ಅಷ್ಟೊತ್ತವರೆಗೂ. ಅವ್ರು ಬರೋವ್ರಿಗೂ ಎಲ್ಲ ಕೆಲಸ ಮಾಡಿ. ಯಜಮಾನ್ರು ಬಂದು ದೀಪ ಮುಡಿಸ್ತಾ ಇದ್ದಾರೆ. ನಾನು ನೋಡ್ರಿ ಪಾತ್ರೆ ತೊಳಿತೀನಿ ಅಂದೆ. ಪಾತ್ರೆ ತೊಳೆಯೋಕ್ಕಂತ ಹೋದೆ. ನಮ್ಮ ಪಕ್ಕದ ಮನೆ ಆಂಟಿಯವ್ರು ಬಂದು ಮಾತಾಡ್ಕೊತ ಕೂತಿದ್ರು. ಮತ್ತು ಅವ್ರಿಗೆ ಹೆಂಗೆ ಎದ್ದೋಗು ಅಂತ ಅನ್ನೋಕ್ಕಾಗುತ್ತೆ. ಕೂತಿದ್ರು, ಕೂತ್ಕೊಳ್ಳಿ ಅಂತ ನಾನು ಮಾತಾಡ್ಕೊಂಡು ಕೂತ್ಕೊಂಡೆ. ಹಾಗೆ ಇಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಅವ್ರಿಗೆಲ್ಲ ಊಟ ಅಂದರೆ ದೋಸೆ ಮಾಡ್ಕೊಡ್ತೀನಿ. ಅವ್ರು ತಿಂತಾರೆ. ತಿಂದ್ಬಿಟ್ಟು ಆಮೇಲೆ ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದಾಕ್ತೀನಿ. ಈಗ ಜಾಮೂನ್ಗೆ ನಾನು ಪಾಕ ಮಾಡೋಕ್ಕಿಟ್ಟಿದ್ದೀನಿ. ಊಟ ಮಾಡಮ್ ಬರ್ರಿ. ದೋಸೆ, ಪಲ್ಯ, ಚಟ್ನಿ, ರಾಗಿ ದೋಸೆ, ಹೆಲ್ದಿ ಫುಡ್. ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ.